ಹಲೋ ಫ್ರೆಂಡ್ಸ್, ಶಾರ್ಟ್ ವಿಡಿಯೋದಲ್ಲಿ ನೀವೇ ನೋಡಿದ್ದೀರಾ ಟಾಟಾ ಮೋಟರ್ಸ್ದು 10,000 ಪ್ಲಸ್ ವೇಕೆನ್ಸೀಸ್ ಕಾಲ್ ಆಗಿದ್ದಾವೆ. ಸೊ ಅದನ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಚೆಕ್ ಮಾಡೋಣ. ನಿಮ್ಗೆ ಒಂದು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ವೇಕೆನ್ಸಿ ಬಂದುಬಿಟ್ಟು 10,000 ಪ್ಲಸ್ ಇದ್ದಾವೆ, ನೋ ಡೌಟ್. ಆ್ಯಂಡ್ ಪೋಸ್ಟ್ ನೇಮ್ಸ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಸರ್ವಿಸು, ಅಕೌಂಟೆಂಟು, ಸೇಲ್ಸು, ಸೆಕ್ಯೂರಿಟಿ ಜಾಬ್ ಎಲ್ಲ 10th ಮೇಲೆ ಇರುತ್ತೆ. ಹೆಲ್ಪರು 10th ಮೇಲೆ ಇರುತ್ತೆ. ಸೀನಿಯರ್ ಮ್ಯಾನೇಜರ್ ಎಲ್ಲ ಏನಾಗುತ್ತೆ BE ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸ್ ಇದ್ರ ಮೇಲೆ ಪ್ರಿಫರ್ ಇರ್ತದೆ. ಸೊ ಯಾಕಂದರೆ ಮೋಟರ್ಸ್ ರಿಲೇಟೆಡ್ ಆಗಿರೋದ್ರಿಂದ ಟಾಟಾ ಮೋಟರ್ಸು, ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ಸ್ದ ವರ್ಕ್ ಜಾಸ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಪೋಸ್ಟು ಅದರದ್ದೇ ಇದ್ದಾವೆ, ಹೌದಾ. 10th ಆ್ಯಂಡ್ ಸೆಕೆಂಡ್ ಇಯರ್ ಮೇಲೆ ಸ್ವಲ್ಪ ಕಡಿಮೆ ಇದ್ದಾವೆ. ಎಕ್ಸಾಮ್ ಫೀಸ್ ಬಂದು ನೀಲ್ ಇರುತ್ತೆ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆದರೆ ಮೇನ್ ಜಾಸ್ತಿ ಪೋಸ್ಟ್ ಇರೋದು ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾತ್ರ ಇರೋದು. ಅದಕ್ಕೆ ನಾನು ಜಾಸ್ತಿ ಹೂ ಕ್ಯಾನ್ ಅಪ್ಲೈ ಅಂತದಲ್ಲಿ ಎನಿವನ್ ವಿತ್ ದ BE ಆ್ಯಂಡ್ ಮೆಕ್ಯಾನಿಕಲ್ ಅಂತ ಹಾಕಿದ್ದೀನಿ. ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಹೌದಾ. ಸ್ಯಾಲ್ರಿ ಅವ್ರದ್ದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಕ್ಸ್ಪೀರಿಯೆನ್ಸ್ ಆಫ್ ದಿ ಏಜ್, ಹೌದಾ. ಸೊ ಅವ್ರ ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಆದಂಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಸೊ ಅಪ್ಲೈ ಮಾಡೋದಾದ್ರೆ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ, ಹೌದಾ. ಸೊ ಇದು ಎಕ್ಸಿಟ್ ಆಗ್ತೀನಿ. ಸೊ ಲಿಂಕು ನಾನು ಆಲ್ರೆಡಿ ಜಾಬ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದು ಯಾವ ಪೇಜ್ಗೆ ಹೋಗುತ್ತೆ ಅಂದರೆ ಅದರ ಟಾಟಾ ಮೋಟರ್ಸದ್ದು ಮೇನ್ ಪೇಜ್ ಹೋಗುತ್ತೆ. ಸೊ ವೇಟ್ ಮಾಡಿ, ಲೋಡಿಂಗ್ ಆಗ್ತಾಯಿದೆ. ಹೌದಾ. ಇಲ್ಲೇನು ಮಾಡ್ತಾರೆ, ನಿಮ್ಮದೆಲ್ಲ ಇಮೇಲೆಲ್ಲ ಪ್ರೊವೈಡ್ ಮಾಡಿ ಸಬ್ಮಿಟ್ ಕೊಡಬೇಕು. ಕೊಟ್ಟಾದಮೇಲೆ ಇಲ್ಲಿ ಆ್ಯಕ್ಚುಲಿ ಪಾಸ್ವರ್ಡ್ ನಿಮಗೆ ಏನು ಬೇಕಲ್ಲ ಅದನ್ನು ಕೊಟ್ಕೊಳ್ಳಿ, ಹೌದಾ. ಮನೆ 3 ಎರಡು ನೇಮ್ ಕರೆಕ್ಟಾಗಿರಬೇಕು. ಇಮೇಲ್ ಅಡ್ರೆಸ್ಸು 3456 ಇಲ್ಲೊಂದು ಐ ಜಾಸ್ತಿ ಆಗಿದೆ, ಸೊ ತೆಗಿತಾ ಇದ್ದೀನಿ. RHMMINI, ಸಾರಿ. ಸೊ ಪಾಸ್ವರ್ಡು ನಿಮಗೆ ಯಾವ ಥರ ನೆನಪಿಟ್ಕೊಳ್ಳೋಕ್ಕಾಗುತ್ತೋ ಸೊ ಆದಷ್ಟು ಸ್ಟ್ರಾಂಗ್ ಪಾಸ್ವರ್ಡ್ ಇಡಿ. ಹೌದಾ. ಸೊ ನಿಮ್ಮ ನೇಮು ಮಿಡ್ಲಲ್ಲಿ ಒಂದು ಸಿಂಬಲ್ ಹಾಕಿ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಡೆಯುತ್ತೆ, ಹೌದಾ. ರಮೇಶ್, ಫಸ್ಟ್ ನೇಮ್ ರಮೇಶ್, ಲಾಸ್ಟ್ ನೇಮ್ ಇಲ್ಲಿ ನಿಮ್ಮದು ರೆಸಿಡೆನ್ಸಿಯಲು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂತಿದ್ರೆ ಸರ್ಚ್ ಮಾಡಿ. ಕಂಟ್ರಿ ಇದೆ, ಸೊ ನೀವು ಕಂಟ್ರಿ ಬಂದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಸೊ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ, ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಅದು ಇದು ಡೇಟಾ ಇದೆ ಏನೋ ಅದನ್ನ ರೀಡ್ ಮಾಡಿ ಆಕ್ಸೆಪ್ಟ್ ಅಂತ ಕೊಡಿ. ಕ್ರಿಯೇಟ್ ಅಕೌಂಟ್. ಸೊ ಇವಾಗ ಒಂದು ಆಲ್ರೆಡಿ ಇದೆ, ಅದರೊಳಗೆ ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಸೈನ್ ಇನ್ ಕೊಡ್ತೀನಿ.
ಪಾಸ್ವರ್ಡ್ ಸೊ ಈ ಥರ ಲಾಗಿನ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಆದಮೇಲೆ. ಈಗ ಬ್ಯಾಕ್ ಟು ಜಾಬ್ ಲಿಸ್ಟಿಂಗ್ ಅಂತ ತೊಡ್ಕೊಡಿ. ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ಪೋಸ್ಟ್ ಇದೆ ಹೌದಾ. ಸೊ ನೋಡ್ಬೋದು ಇಲ್ಲಿ ಸೀನಿಯರ್ ಮ್ಯಾನೇಜರ್ ಪೋಸ್ಟು, ಸೀನಿಯರ್ ಮ್ಯಾನೇಜರ್ ಮೇಂಟೆನೆನ್ಸ್ ವಿಂಗರ್ ಫ್ಯಾಕ್ಟ್ರಿ ಅಂತಿದೆ, ಫ್ಲೆಕ್ಸಿ ಪಿ ಆ್ಯಂಡ್ ಎಸ್ ಕ್ಯೂ ಅಂತಿದೆ, ಸೀನಿಯರ್ ಮ್ಯಾನೇಜರ್ ಬ್ಯಾಕ್ ಡೌನ್ ಎಲೆಕ್ಟ್ರಾನಿಕ್ಸ್ ಮೇಂಟೆನೆನ್ಸ್ ಅಂತಿದೆ. ಸೊ ಇಲ್ಲಿ ನಿಮ್ದು ಯಾವ್ದು ಬೇಕಲ್ಲ ಅದ್ರ ಮೇಲೆ ಪೋಸ್ಟ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನು ಇರುತ್ತೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಯಾವ ಇದರಲ್ಲಿ ಪುನಾದಲ್ಲಿ ಖಾಲಿ ಇದೆ ಹೌದಾ. ಈ ವೇಕೆನ್ಸಿ ಪುನಾದಲ್ಲಿದ್ದಾವೆ. ವರ್ಕ್ ಎಕ್ಸ್ಪೀರಿಯನ್ಸ್ 3 to 6 years ಇರಬೇಕು. ಸೊ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು ಹೌದಾ. ಆಲ್ಮೋಸ್ಟ್ ಎಲ್ಲ ಜಾಬ್ಸು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ಸ್ದವ್ರಿಗೆ ಇದ್ದಾವೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೆಕ್ಯಾನಿಕಲ್ಸು ಎಲೆಕ್ಟ್ರಾನಿಕ್ಸ್ ಏನಾದ್ರು ಕಲ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ದು ಇಲ್ಲಿ ನೋಡಿ ರೆಸ್ಯೂಮ್ ಕೊಡೋಕೈತೆ, ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಏನಾದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಪ್ರೊಫೈಲ್ ಇನ್ಫಾರ್ಮೇಷನ್ನು, ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸು ಅದನ್ನೆಲ್ಲ ಆ್ಯಡ್ ಮಾಡಿ. ಎಜುಕೇಷನ್ ಡೀಟೇಲ್ಸು, ಜಾಬ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟು ಅಪ್ಲೈ ಅಂತ ಕೊಡಿ. ಸೊ ಆದವರಿಗೆ ಒಳ್ಳೆ ಅಪರ್ಚುನಿಟಿ ಇದೆ. ಆಲ್ ದಿ ಬೆಸ್ಟ್ ಫಾರ್ ದಿ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.